ಜಗತ್ತಿನಲ್ಲಿ ನಾವೇನು ಅಂತೇವಲ್ಲ, ಸುಮ್ಮನೆ ಮನುಷ್ಯನಿಗೆ ಒಂದಿಷ್ಟು ಭ್ರಮ. ತನ್ನ ಹೆಸರ ಉಳಿಬೇಕು, ತನ್ನ ಹೆಸರ ಆಗಬೇಕಂತ ಭ್ರಮ. ಎಷ್ಟು ಕಷ್ಟಪಡ್ತೇವೆ, ಒಂದೊಂದು ವಸ್ತುವಿನ ಮಾಲೀಕರಾಗುವುದಕ್ಕೆ ಎಷ್ಟು ಕಷ್ಟಪಡ್ತೇವೆ. ಆದರೆ ಕೊನೆಗೆ ಏನಿರೋದಿಲ್ಲ, ಅಷ್ಟು ಏನಿರೋದಿಲ್ಲ. ಹೇಳಿ ಒಂದೇನೋ ಕಥೆ ಹೇಳ್ತಿರ್ತಾರೆ, ಭಾಳ ಚಲೋ ಕಥೆ ಅದು. ಒಬ್ಬ ಮಹಾರಾಜ್ ಒಬ್ಬ ಸಂತನ ಸಮೀಪಕ್ಕೆ ಹೋದ. ಹೋಗಿ ಹೇಳ್ದ, ನೋಡಿ ನಾನು ಎಷ್ಟು ಕೆಲಸ ಮಾಡಿದ್ದೇನೆ ನಿಮಗೆ ಗೊತ್ತಿಲ್ಲ. ನನ್ನ ರಾಜಧಾನಿಯಲ್ಲಿ ಮಧ್ಯದಲ್ಲಿ ಒಂದು ಶಿಲಾಶಾಸನ ಬರೆಸಿದ್ದೇನೆ. ಶಿಲಾಶಾಸನದ ಮೇಲೆ ಏನೇನು ಬರೆಸಿದ್ದೇನೆ ಅಂದರೆ, ನಾನು ಧರ್ಮ ಛತ್ರಗಳನ್ನು, ಅನ್ನ ಛತ್ರಗಳನ್ನು ಕಟ್ಟಿಸಿದ್ದೇನೆ, ಅರಬಟ್ಟಿಗೆಗಳನ್ನು ಇಡಿಸಿದ್ದೇನೆ, ದಾರಿಗಳನ್ನು ಮಾಡಿದ್ದೇನೆ, ಕೆರೆಗಳನ್ನು ಕಟ್ಟಿಸಿದ್ದೇನೆ, ಬಾವಿಗಳನ್ನು ತೋಡಿಸಿದ್ದೇನೆ. ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ ಮಹಾನುಭಾವರೇ. ಆದರೆ ಜನ ಇನ್ನೂ ನನ್ನನ್ನು ಗುರುತಿಸ್ತಾನೇ ಇಲ್ಲ ಅಂತ ಹೇಳ್ದ. ಅವಾಗ ಸಂತ ಹೇಳ್ದ, ನಾನು ಹೋಗಿದ್ದೆ, ನಿನ್ನ ಶಿಲಾಶಾಸನನು ನೋಡಿದೆ. ನನಗೆ ನಿನ್ನ ಶಿಲಾಶಾಸನ ಓದಿ ಒಂದಿಷ್ಟು ನಗು ಬಂತು ಅಂತ. ಯಾಕೆ ಅಂತ ಕೇಳ್ದ ಮಹಾರಾಜ್. ಅರವಟ್ಟಿಗೆ ನೀನು ಇಟ್ಟಿದ್ದು, ನೀರ ಕೊಟ್ಟಿದ್ದು ಬೇರೆ, ಛತ್ರ ಇಟ್ಟಿದ್ದು ನೀನು, ಅನ್ನ ಕೊಟ್ಟಿದ್ದು ಬೇರೆ, ದಾರಿ ಮಾಡಿದ್ದು ನೀನು, ಭೂಮಿಯೇ ಬೇರೆ. ಭೂಮಿಯನ್ನ, ನೀರನ್ನ, ಜಗತ್ತಿನಲ್ಲಿ ಎಲ್ಲ ಧನ ಧಾನ್ಯ ಎಲ್ಲವನ್ನ ಕೊಟ್ಟದ್ದು ಒಂದು ಯಾವುದೋ ಅದ, ಅದರ ಹೆಸರೇ ಇಲ್ಲ. ಬರೇ ನಿನ್ನ ಹೆಸರು ಅದ ಅಲ್ಲ, ಅವ್ರ ಹೆಸರೇ ನೆನಪಿಲ್ಲ ಜನರಿಗೆ. ನಿನ್ನ ಹೆಸರು ಹೆಂಗೆ ತಗೋತಾರ ಹೇಳು? ಎಲ್ಲಿ ಆಗ್ತದೆ? ಭೂಮಿ ಕೊಟ್ಟವನ ನೆನಪೇ ಇಲ್ಲ, ದಾರಿ ಹಾಕಿದವ್ರನ್ನ ಹೆಂಗೆ ನೆನಪ ಇಟ್ಟುಕೋತಾರ ಜನ, ಹೆಂಗೆ ಗೌರವಿಸ್ತಾರೆ? ಮಳೆ ಕೊಟ್ಟವಂದೇ ಮರೆತು ಹೋಗ್ಯದ, ಸಾಗರಗಳನ್ನು ತುಂಬಿದವಂದೇ ಇಲ್ಲ. ನಿಂದೆಲ್ಲದ ಸಾಗರ ತುಂಬಿದವ ತನ್ನ ಹೆಸರ ಬರೆಸಿಲ್ಲ, ಭೂಮಿ ಅನ್ನದ ಮೇಲೆ ತನ್ನ ಹೆಸರ ಬರೆಸಿಲ್ಲ, ಸೂರ್ಯ ದೇಹಗಳ ಮೇಲೆ ತನ್ನ ಹೆಸರ ಬರೆಸಿಲ್ಲ. ಜಗತ್ತನ್ನೇ ನಿರ್ಮಾಣ ಮಾಡಿದಂಥ ಅದ್ಭುತ ಶಕ್ತಿ ತನ್ನ ಹೆಸರನ್ನು ಎಲ್ಲಿಯೂ ಕಾಣಿಸಿಲ್ಲ. ಮನುಷ್ಯನೇ ಅವೇ ವಸ್ತುಗಳನ್ನು ತಗೊಂಡು ಸಣ್ಣ ಪುಟ್ಟಗಳ ಕಾರ್ಯವನ್ನು ಮಾಡಿ ನಿನ್ನ ಹೆಸರ ಬರೆಸ್ತಾ ಇದೆಯಲ್ಲ, ಇದೆಂಥ ಆಶ್ಚರ್ಯ, ಎಂಥ ಆಶ್ಚರ್ಯ. ಹೇಳು, ನೀನು ಯಾರು? ಸುಮ್ಮನೆ ಒಂದಿಷ್ಟು ಅಲ್ಲೇ ಇಲ್ಲೇ ಕೂಡಿಸಿ ಒಂದು ಮನೆ ಕಟ್ಟಿಕೊಂಡವ, ಅದಕ್ಕೆ ನಿನ್ನ ಹೆಸರು ಬರೆಸಿದವ. ಕಲ್ಲ ನಿರ್ಮಾಣ ಮಾಡಿದವ ನೀನಲ್ಲ, ಮಣ್ಣು ನಿರ್ಮಾಣ ಮಾಡಿದವ ನೀನಲ್ಲ, ನೀರ ನಿರ್ಮಾಣ ಮಾಡಿದವ ನೀನಲ್ಲ, ಯಾವುದೂ ಅಲ್ಲ. ಸುಮ್ಮನೆ ಹೆಸರು ಬರೆಸದವ ಗ್ವಾಳೆ ಮಾಡಿ ಅಲ್ಲವೇನು? ಆವಾಗ ಅವನಿಗೆ ಅನಿಸ್ತು, ಮಹಾರಾಜನಿಗೆ, ನಾನು ಇದನ್ನು ಗಮನಿಸಲೇ ಇಲ್ಲ ಮಹಾನುಭಾವರೇ, ಇದನ್ನು ಗಮನಿಸಲೇ ಇಲ್ಲ. ಆವಾಗ ಋಷಿ ಹೇಳ್ತಾನೆ, ಸಂತ ಹೇಳ್ತಾನೆ, ಹೌದು, ನಮ್ಮದೇ ರಾಜ್ಯದಲ್ಲಿ ನಾವು ಸಿಕ್ಕ ಹಾಕಿಕೊಂಡ ಬಳಿಕ ಜಗತ್ತನೇನು ಗಮನಿಸ್ತೇವೆ,
ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಒಂದು ಜಗತ್ತನ್ನು ನಿರ್ಮಾಣ ಮಾಡಿಕೊಳ್ತಾನೆ. ಅದರ ಮಧ್ಯದಲ್ಲಿ ಸಿಕ್ಕ ಹಾಕಿಕೊಳ್ತಾನೆ. ಆವಾಗ ಇನ್ನೊಂದು ಜಗತ್ತಿನ ಪರಿವೆಯಲ್ಲಿ ಇರ್ತದೆ. ಹೊಸ ಜಗತ್ತು ಹೊರ ಜಗತ್ತಿನ ಪರಿವೆಯಲ್ಲಿ ಇರ್ತದೆ. ಮನುಷ್ಯ ಕಟ್ಟಿಕೊಂಡ, ತನ್ನ ಸುತ್ತ ಮುತ್ತ ಒಂದು ಕೋಟೆಯ ಗೋಡೆಯನ್ನು ಕಟ್ಟಿಕೊಂಡ. ಅದರಲ್ಲಿ ತಾನು ರಾಜನಾದ. ತಾನು ಕಟ್ಟಿದ್ದರೊಳಗೆ ತಾನು ರಾಜನಾದ. ಒಂದು ಕಾಲಕ್ಕೆ ಭಾವಿಸ್ತಾ ಇದ್ರು, ಬಹಳ ಅದ್ಭುತ ಭಾವನೆಗಳು ಜನರಿಗೆ. ಭೂಪತಿ, ಸಮಸ್ತ ಭೂಮಂಡಲದ ಅಧಿಪತಿ ನಾನು. ಎಲ್ಲಿ ಭೂಮಿ, ಎಲ್ಲಿ ಪತಿ, ಎಲ್ಲಿ ಅಧಿಪತಿ ವಿಚಾರ ಮಾಡಿ. ಆದರೆ ಸುತ್ತ ಮುತ್ತ ಹೇಳುವವರು ತುಂಬಿಬಿಟ್ರು. ಮಹಾರಾಜನ್ನಯ ಸಿಂಹಾಸನ ಮೇಲೆ ಕೂಡಿಸಿದರು. ಸುತ್ತೆಲ್ಲ ಸುತ್ತುವರೆದರು. ಆ ಬಳಿಕ ಕೊಂಡಾಡಿದರು, ಮಹಾರಾಜರೇ ನಿಮ್ಮಂಥವರು ಯಾರದಾರ. ಕೆನ್ಯೂಟ್ ಅಂತ ಒಬ್ಬ ಮಹಾನುಭಾವ ಇದ್ದ. ಇದು ನಡೆದ ಘಟನೆ. ಇಂಗ್ಲೆಂಡ್ ದೇಶದ ಒಬ್ಬ ದೊರೆ, ಕೆನ್ಯೂಟ್ ಅಂತ ಆತನ ಹೆಸರ. ಬಹಳ ಒಳ್ಳೆಯ ಮನುಷ್ಯ, ರಾಜ. ಅವನ ಸುತ್ತ ಮುತ್ತ ಜನ. ಅವ ಇನ್ನೂ ಮಧ್ಯ ವಯಸ್ಸು, ಸ್ವಲ್ಪ ಸಣ್ಣವ. ದೊಡ್ಡ ರಾಜ್ಯ, ಸೇನೆ ಒಂದು ಥರ ಅನ್ನಿಸ್ತು. ಎಲ್ಲರೂ ವರ್ಣಿಸ್ತಿದ್ರು, ನೀನು ಭೂಪತಿ, ಭೂಪತಿ ನೀನು, ಮಹಾರಾಜ. ನಿನ್ನಂಥ ಮಹಾರಾಜ ಈ ಜಗತ್ತಿನೊಳಗೆ ಯಾರಿರಲಿಕ್ಕೆ ಸಾಧ್ಯ? ಲಕ್ಷ ಲಕ್ಷ ಜನ ನೀನು ಏನು ಹೇಳ್ತಿ ಅದನ್ನ ಪಾಲಿಸ್ತಾರೆ. ಕೂಡಂದ್ರೆ ಕೂಡ್ತದ, ನಿಲ್ಲಂದ್ರೆ ನಿಲ್ತದ ಜಗತ್ತು. ಅಂಥ ಮಹಾರಾಜ ನೀನು. ಅವನಿಗೆ ಒಂದು ವಲಯ ತಯಾರಾಯಿತು. ಅದರ ಮಧ್ಯದಲ್ಲೇ ಆ ಮಹಾರಾಜನಿಗೆ ಹೊರಗೇನದ ಗೊತ್ತೇ ಆಗಲಿಲ್ಲ. ಒಂದು ದಿನ ಬಂದರು ಸಾಗರದ ದಡ. ಅಲ್ಲೇ ಕೂತಿದ್ದ ಮಹಾರಾಜ, ಸುತ್ತ ಮುತ್ತ ಮಹಾಮಂತ್ರಿಗಳು, ಸೇನಾಪತಿಗಳು ಎಲ್ಲರೂ ಕೂತಿದ್ರು. ಅವಾಗ ಅಲ್ಲರೆ ಸುಮ್ಮನೆ ಕೂಡಬೇಕಲ್ಲ. ಅವಾಗ ಸೇನಾಪತಿ ಹೇಳ್ತಾನೆ, ಮಹಾರಾಜರೇ, ಈ ಭೂಮಿಯ ಒಡೆಯರು ನೀವು, ಈ ಸಾಗರದ ಮಾಲೀಕರು ನೀವು ಸಾಗರದ ಮಾಲೀಕರು. ನಿಮ್ಮ ಆಜ್ಞೆಯನ್ನು ಮೀರುವಂಥ ಶಕ್ತಿ ಯಾರಿಗೂ ಇಲ್ಲ ಈ ಜಗತ್ತಿನಲ್ಲಿ. ಇಂಥ ಮಹಾರಾಜರು, ಅಜೇಯರು ಅಂತ ಕೊಂಡಾಡದ. ಅವಾಗ ಕೆನ್ಯೂಟನಿಗೆ ಸ್ವಲ್ಪ ಸಂದೇಹ ಶುರುವಾಯಿತು. ತೆರೆಗಳ ಬರ್ತಾ ಇದ್ದು. ನೋಡಿ ಮಹಾರಾಜರೇ, ಸಾಗರ ಇದು, ತೆರೆಗಳು ಬರ್ತಾವ. ಯಾಕೆ ಬರ್ತಾವ? ನಿಮ್ಮ ಪಾದ ಸ್ಪರ್ಶ ಮಾಡಿ ಹೋಗಬೇಕಂತ ಬರ್ತಾವ ಅಂದ. ಅವು ತೆರೆಗಳು ಹೆಂಗೆ ಬರ್ತದ್ದು? ಸಾವಕಾಶ ದಡದಲ್ಲಿ ಬಂದಾಗ ಕಡಿಮೆಯಾಗಿ ಇವ್ರ ಹತ್ತಿರ ಬಂದಾಗ ಅದು ಇರಲಿಲ್ಲ, ಅದು ಮರೆಯಾಗ್ತಿತ್ತು. ಸಾಗರ ನಮಸ್ಕಾರ ಮಾಡ್ತದ, ಹೆಂಗಾಗ್ತಿರ್ಬೇಡ ಅವಳ. ಅವಾಗ ಮಹಾರಾಜಗೆ ಹೇಳಿದರು, ಮಹಾರಾಜರೇ, ಬೇಕಾರ ಆಜ್ಞೆ ಮಾಡಿಬಿಡಿ, ಸಾಗರ ಹಿಂದೆ ಸರಿತದ. ಮಹಾರಾಜ ತೆರೆ ಬಂತು, ಆಜ್ಞೆ ಮಾಡಿದ, ಹಿಂದೆ ಸರಿ ಅಂದ. ಅದು ಹಿಂದೆ ಸರಿತು. ನೋಡಿ ಮಹಾರಾಜರೇ, ನಿಮ್ಮ ಸಾಮರ್ಥ್ಯ ಎಷ್ಟು, ನಿಮ್ಮ ಮಹಿಮೆ ಎಷ್ಟು, ನಿಮ್ಮ ಶಕ್ತಿ ಎಷ್ಟು. ಇಂಥ ಮಹಾರಾಜ, ಅಂಥ ಮಹಾರಾಜನ ಸೇನಾಪತಿ ನಾನು, ಅಜೇಯ ಸೇನೆ. ಅಂಥ ಮಹಾರಾಜನ ನಾವು ಮಂತ್ರಿಗಳು, ಅವ್ರ ತಲೆಯೊಳಗೆ ಸಾಗರ ಮರ್ತರು, ಭೂಮಿ ಮರ್ತರು. ಏನು ಹಿಂದೆ ಸರಿದತ್ತಲ್ಲ, ಅದು ಬರಾಕ್ ಶುರುವಾಯ್ತು.
ಆವಾಗ ಕ್ಯಾನ್ಯೂಟ್ ಪ್ರಭು ಕೇಳ್ದ, ಬರ್ತಾ ಇದೆಯಲ್ಲ ಅಂದ. ಇಲ್ಲ, ನಿಮ್ಮ ಪದ ಸ್ಪರ್ಶ ಮಾಡಿ ಹೋಗಲಿಕ್ಕೆ ಬರ್ತದ ಅಂದರು. ಈ ಸಲ ದೊಡ್ಡ ತೆರೆ ಬಂತು. ಹಾಗೇ ಮುಂದೆ ಬಂತು. ಎಲ್ಲರ ಮ್ಯಾಲ ಅಪ್ಪಳಿಸ್ತು. ಎಲ್ಲರೂ ಉರುಳಿ ಬಿದ್ದಿದ್ರು. ಕ್ಯಾನ್ಯೂಟ ಉರುಳಿ ಬಿದ್ದಿದ್ದ. ಆವಾಗ ಕ್ಯಾನ್ಯೂಟ ಎದ್ದು ನಿಂತು ಹೇಳ್ದ, ನಿಮ್ಮ ಮಾತು ಕೇಳಿ ನಾ ಹುಚ್ಚಾಗಿದ್ದೆ ಇಷ್ಟು ವರ್ಷ. ಎಲ್ಲಿ ಸಾಗರ, ಎಲ್ಲಿ ಕ್ಯಾನ್ಯೂಟ, ಅದರ ತೆರೆಗಳು ಎಲ್ಲೇ, ನಾನೆಲ್ಲೇ? ಸುಮ್ಮನೆ ಒಂದು ತೆರೆ ಬಂದರೆ ನಮ್ಮ ಸೇನಾಪತಿ ಉಳ್ಳಿ ಬಿದ್ದಿದ್ದ. ಸೇನಾಪತಿ ಯಾರನ್ನ ಕೊಂಡಾಡ್ತಾನ ಅಂಥ ಮಹಾರಾಜ ನಾನು ಕ್ಯಾನ್ಯೂಟ್ ಉಳ್ಳಿ ಬಿದ್ದಿದ್ದೆ. ಒಂದ ತೆರೆ. ಸಾಗರದಲ್ಲಿ ಲಕ್ಷ ಕೋಟಿ ತೆರೆಗಳು, ಗತಿಯೇನು? ಇನ್ನು ಮೇಲೆ ನೀವು ನನ್ನನ್ನು ಹೊಗಳಕ್ಕೆ ಹೋಗಬೇಡಿ, ನಮ್ಮ ಸಮೀಪನೇ ಬರಬೇಡಿ ಅಂದ. ನಮ್ಮ ಸುತ್ತಲಿದ್ದವರು ಒಂದು ಕೋಟೆ ತಯಾರ ಮಾಡ್ತಾರ, ಶಬ್ದಗಳ ಕೋಟೆ. ನಾವು ಮಹಾರಾಜರಾಗಿ ಬಿಡ್ತೇವೆ. ಅಲ್ಲೇನು ಒಂದು ಮನೆ ಕಟ್ಕೋತೇವೆ, ಲಗ್ನ ಆಗ್ತೇವೆ. ಅವ್ರಂತಾರ ಮಹಾರಾಜ, ರಾಜ ನೀವು ಅಂತಾರ. ಇವ ಅವರಿಗೆ ರಾಣಿ ಅಂತಾರ, ಮಹಾರಾಣಿ ಅಂತ. ಮನ್ಯಾಗ ಬಾಗ್ಲ ಹಾಕ್ಕೊಂಡು ಹೊರಗೆ ರಸ್ತೆಗೆ ಹೋಗಿ ನಾ ಮಹಾರಾಜ ಅಂದ್ರೆ ದವಾಖಾನಿಗೆ ಒಯ್ತಾರ ಅಷ್ಟೆ. ಎಲ್ಲ ಇದೊಂಥರ ಮನುಷ್ಯನಿಗೆ ಬಹಳ ಅದ್ಭುತ. ಮಾಡೋದಿಲ್ಲೇನು, ತಂದು ಕುರ್ಚಿ ಮೇಲೆ ಕೂಡಿಸಿ ನಮ್ಮನ್ನು ಅಧ್ಯಕ್ಷ ಅಂತ ಮಾಡ್ತಾರೆ. ಸುಮ್ಮನೆ 4 ಮಂದಿ ಮಾಡಿರ್ತಾರ ಅಂತ ಅಧ್ಯಕ್ಷ. ಆ ಬಳಿಕ ಕಾರ್ಯಕ್ರಮ ಮುಗಿದ ಬಳಿಕ ಎಲ್ಲರೂ ಹೋಗೇ ಬಿಡ್ತಾರೆ. ಅಧ್ಯಕ್ಷ ಒಬ್ಬನೇ ಕೂತಿರ್ತಾನೆ. ಎಲ್ಲದ ಹೇಳಿ? ಅದೊಂದು ಸುಮ್ಮನೆ ಒಂದು ಕಲ್ಪನೆಯ ಕವಾಟ ಹಾಕ್ಕೊಂಡಿರ್ತೇವೆ. ನಮ್ಮದೇ ಒಂದು ರಾಜ್ಯ ತಯಾರ ಮಾಡ್ಕೋತೇವಿ, ಅದರಾಗೆ ನಾವು ರಾಜರಾಗ್ತೇವಿ. ಆದರೆ ನಿಜವಾದ ರಾಜ ನಾವಲ್ಲ. ಅದರ ಅರ್ಥ ನಾವು ಏನೂ ಅಲ್ಲಂತಲ್ಲ, ನಾವು ಜ್ಞಾನದ ಬೆಳಕ. ನಾವು ಸುಂದರ ಜೀವನವನ್ನು ಸಾಗಿಸಬಲ್ಲ ಚೇತನ. ನಾವು ಅದಕ್ಕಿಂತಲೂ ದೊಡ್ಡದು. ಅದು ನಾವು. ಬದುಕ ಅಷ್ಟು ಅದ್ಭುತವಾದದ್ದು. ಆದರೆ ಬದುಕ ಮುಕ್ತವಾಗಿರಬೇಕು ಅಷ್ಟೆ. ಅಧ್ಯಾತ್ಮ ಏನು ಮಾಡ್ತದಂದ್ರೆ ಮನಸ್ಸನ್ನು ಹರಿವು ಮಾಡ್ತದೆ, ವಿಶಾಲಗೊಳಿಸ್ತದೆ, ನೈಜ ಅನುಭವ ಶುರುವಾಗ್ತದೆ ಮನುಷ್ಯನಿಗೆ. ಅದು ಜೀವನ. ವಿಶ್ವದ ಒಳಗೆ ನಾವು ಅದ್ಭುತವಾದ ವಿಶ್ವ. ಕಣ್ಣು ಎಷ್ಟು ಚೆನ್ನಾಗಿದೆ. ಒಬ್ಬ ಮನೆಯೊಳಗೆ ಕೂತ್ಕೊಂಡಿದ್ದ, ದೊಡ್ಡ ಮನೆ ಕಟ್ಟಿದ್ದ, ಭಾರೀ ಮನೆ. ಅಂಥ ಮನೆ ಅಲ್ಲಿ ಎಲ್ಲಿರಲಿಲ್ಲ, ಸಮೀಪದಲ್ಲಿ ಮಹಲ. ಒಳಗೆಲ್ಲ ತನ್ನದೇ ಒಬ್ಬ ಮಹಾ ಕಲೆಗಾರನಿಂದ, ಚಿತ್ರಕಾರನಿಂದ ತನ್ನ ಚಿತ್ರಗಳನ್ನು ಬರೆಸಿದ್ದ. ಸುತ್ತ ಗೋಡೆಯ ಮೇಲೆ ತನ್ನ ಚಿತ್ರ, ತನ್ನ ತಂದೆಯ ಚಿತ್ರ, ತನ್ನ ಅಜ್ಜನ ಚಿತ್ರ ಎಲ್ಲವನ್ನ ಬರೆಸಿದ್ದ. ನೋಡಿರಬೇಕು ನೀವು, ಮ್ಯೂಸಿಯಮ್ಮಕ್ಕೆ ಹೋಗಿ ನೋಡಬೇಕು. ಎಲ್ಲ ಬರೆಸಿದ್ದ ಒಳಗೆ. ಎಂಥ ಅದ್ಭುತ ಚಿತ್ರಗಳು! ಏನು ಒಳಗಿರ್ತದ್ದ ಮಹಾರಾಣಿ ಅವರು ಮಕ್ಕಳು ನೋಡಿದ್ದೇನು ತಮ್ಮ ಚಿತ್ರಗಳನ್ನು. ಸುತ್ತ ಮುತ್ತ ತಮ್ಮದೇ ಚಿತ್ರ, ಅವೇ ಚಿತ್ರ ಬರೆದದ್ದು, ಅವೇ ಚಿತ್ರಗಳು. ಹೊರಗೆ ಒಂದು ದಿವಸ ಹೋಗಲಿಲ್ಲ. ಹೊರಗೆ ಏನದ ಗೊತ್ತಾಗಲಿಲ್ಲ. ಬಹಳ ಆಶ್ಚರ್ಯದ. ಒಮ್ಮೊಮ್ಮೆ ಗೊತ್ತಾಗೋದು, ನಮ್ಮದೇ ಸಾಮ್ರಾಜ್ಯ ನಿರ್ಮಾಣ ಮಾಡಿಕೊಳ್ತೇವೆ, ಹೊರಗೇನದ ಗೊತ್ತಾಗೋದಿಲ್ಲ. ಆವಾಗ ನಾವು ಬಹಳ ದೊಡ್ಡವರು ಅಂತ ನಾವು ಭಾವಿಸ್ತೇವೆ. ಅದು ಭಾವನೆ ನಮ್ಮ ಅಜ್ಞಾನದ ಮೇಲೆ ನಿಂತಿದ್ದು. ನಾವು ದೊಡ್ಡವರು ಯಾವಾಗ ನಮ್ಮ ಕಣ್ಣನ್ನು ದೂರ ಸರಿಸಿದಾಗ. ಕಣ್ಣು ಹೇಳ್ತದೆ
ಸ್ವಲ್ಪ ಮನುಷ್ಯನೇ ಒಳಗೆ ಅವ ಏನಿದ್ದಲ್ಲ ಅವನಿಗೆ ಹೇಳ್ತದ, ಬರೇ ನಿಂದ ನೋಡ್ತೀಯಲ್ಲ, ನನ್ನ ಶಕ್ತಿ ಬಹಳ, ನಾನು ಸಣ್ಣದಿದ್ರೇನಾಯಿತು, ಮನುಷ್ಯನೇ ನನಗೊಂದಿಷ್ಟು ಅವಕಾಶ ಕೊಡು, ನಿನ್ನ ಗೋಡೆಗಳನ್ನು ಕೆಡು, ನಿನ್ನ ಬಾಗಿಲುಗಳನ್ನು ತೆರೆ, ನಿನ್ನ ಕಿಡಿಕೆಗಳನ್ನು ಮುಚ್ಚಬೇಡ, ನನ್ನನ್ನು ಹೊರಗೆ ನೋಡಲಿಕ್ಕೆ ಅವಕಾಶ ಕೊಡು. ಕಣ್ಣು ಹೇಳ್ತಾವ, ನಾನು ನಿನ್ನ ಮನಸ್ಸನ್ನು ಅದ್ಭುತವಾದ ವಿಶ್ವದಿಂದ ತುಂಬಬಲ್ಲೆ, ಅಷ್ಟು ಸಾಮರ್ಥ್ಯ ನನಗೆ, ನೋಡುವಂಥ ಕಣ್ಣು ನಾನು. ಗೋಡೆ ಕಟ್ಟದೆ ಅಂದ್ರೆ ಏನೂ ನೋಡಲಿಕ್ಕಾಗೋದಿಲ್ಲ, ನಿನ್ನನ್ನೇ ನೀ ನೋಡಬೇಕಷ್ಟೇ. ಗೋಡೆ ತೆಗೆದು ಬಿಟ್ರೆ ಈ ಕಣ್ಣ ವಿಶ್ವವನ್ನೇ ನೋಡ್ತದೆ. ವಿಶಾಲ ವಿಶ್ವ, ಅದ್ಭುತವಾದ ವಿಶ್ವ. ಅಂಥ ವಿಶ್ವದಲ್ಲಿ ನಾನು, ಅದು ಅದ್ಭುತ. ಆವಾಗ ಅಹಂ ಬ್ರಹ್ಮಾಸ್, ನಾನು ವಿಶ್ವದವ. ಕಣ್ಣು ಎಷ್ಟು ಚೆನ್ನಾಗಿದೆ, ಹಂಗ ಹರಿಬಿಡಬೇಕು ಕಣ್ಣನ್ನು. ಕಣ್ಣೇ ಇಷ್ಟು ತೋರಿಸ್ತಾ ಇದೆ ಅಂದ ಬಳಿಕ ಮನಸ್ಸೆಷ್ಟು ಅದ್ಭುತ ಇರಬೇಡ, ಎಷ್ಟು ತೋರಿಸ್ತಿರಬೇಡ. ಆದ್ದರಿಂದ ಮನಸ್ಸಿಗೂ ಮಿತಿ ಹಾಕಬಾರದು, ಕಣ್ಣಿಗೂ ಮಿತಿ ಹಾಕಬಾರದು. ಸುಮ್ಮನೆ ಮುಕ್ತವಾಗಿ ಬಿಟ್ಟಾಗ ಒಬ್ಬ ಮಹಾನುಭಾವ ತಯಾರಾಗ್ತಾನೆ ಜಗತ್ತಿನೊಳಗೆ. ಅವನೇ ದಾರ್ಶನಿಕ, ಅವನೇ ಸಂತ, ಶರಣ, ಜ್ಞಾನಿ. ಮನುಷ್ಯ ಹಂಗಾಗಬೇಕು, ಮಹಾಮಾನವ. ಬರೀ ಮಾನವನಲ್ಲ, ಮಹಾಮಾನವ. ಬರೇ ಭಾರತದ ನಾಗರಿಕನಲ್ಲ, ವಿಶ್ವದ ನಾಗರಿಕ. ಒಬ್ಬ ಹೇಳ್ತಾನೆ, ಗ್ರೀಕ್ ದೇಶದೊಳಗೆ ಬಹಳ ದೊಡ್ಡ ಮಹಾನುಭಾವ, ಬಹಳ ದೊಡ್ಡ ತತ್ವಜ್ಞಾನಿ. ಐ ಆಮ್ ನಾಟ್ ಎ ಸಿಟಿಸನ್ ಆಫ್ ಅಥೆನ್ಸ್, ನಾರ್ ಇವನ್ ಆಫ್ ಯುರೋಪಿಯನ್ ಕಾಂಟಿನೆಂಟ್. I am the citizen of the whole universe, whole world. ನಾನು ಅಥೆನ್ಸ್ ಪಟ್ಟಣದ ನಾಗರಿಕನಲ್ಲ, ಗ್ರೀಕ್ ದೇಶದ ನಾಗರಿಕನಲ್ಲ, ಯುರೋಪ್ ಖಂಡದ ನಾಗರಿಕನಲ್ಲ, ನಾನು ವಿಶ್ವದ ನಾಗರಿಕ. ಇದೆಂಥ ಅದ್ಭುತ ಕಲ್ಪನೆ, ವಿಶ್ವ ನಾಗರಿಕ. ಆಗ ಮನಸ್ಸನ್ನು ಹರವ ಮಾಡೋದಲ್ಲ, ಅದು ಆಗಬೇಕಾಗಿತ್ತು ಅಂದರೆ ಇದರ ಜ್ಞಾನ ಇರಬೇಕು. ಅದು ಆಗದೇ ಇದ್ದರೆ ನಾವು ಸುಂದರವಾದ ಬದುಕನ್ನು, ಶ್ರೀಮಂತವಾದ ಬದುಕನ್ನು, ಸಂತೋಷದ ಬದುಕನ್ನು ಕಟ್ಟಿಕೊಳ್ಳೋದು ಬಹಳ ಕಷ್ಟವಾದದ್ದು. ನಮ್ಮ ಭ್ರಮಾಲೋಕದಿಂದ ಹೊರಗೆ ಬರಬೇಕು ಮನುಷ್ಯ. ಅದಕ್ಕೆ ಋಷಿ ಹೇಳ್ತಾ ಇದ್ದಾನ, ಮಕ್ಕಳಿಗೆ ಹೇಳ್ತಾ ಇದ್ದಾನ, ನೋಡಿ ಜಗತ್ತನ್ನು ನೋಡಿ. ನೀವು ಸಣ್ಣವರಲ್ಲ, ನೀವು ಸಣ್ಣವರಲ್ಲ. ದೇಹ ಚಿಕ್ಕದಾಗಿರಬಹುದು, ಆದರೆ ನೀವು ಚಿಕ್ಕವರಲ್ಲ. ನಿಮ್ಮ ಒಳಗೆ ಒಂದು ಈಶಾ, ಒಂದು ಅದ್ಭುತ ಸತ್ಯ, ಪರಮತತ್ವ. ನೀವು ಚಿಕ್ಕವರಲ್ಲ, ದೇಹ ಅಷ್ಟೆ, ಆದರೆ ನೀವು ಅಲ್ಲ. ಒಂದು ದೀಪ ಮನೆಯೊಳಗೆ, ಸಣ್ಣ ಮನೆಯೊಳಗಿಟ್ರೆ ಸಣ್ಣ ಮನೆ ಅಷ್ಟು, ದೊಡ್ಡ ಮನೆಯೊಳಗಿಟ್ರೆ ದೊಡ್ಡ ಮನೆ ಅಷ್ಟು, ಬಯಲಾಗ ಇಟ್ಟುಬಿಟ್ರೆ ಅನಂತ ಪ್ರಕಾಶ, ಎಲ್ಲ ಕಡೆ ಪ್ರಕಾಶ. ಹಾಗ ಇದು ಜೀವನ. ಅದಕ್ಕೆ ಹೇಳ್ತಾನೆ, ಈಶಃ ಒಂದು ಶ್ರೇಷ್ಠ ತತ್ವ ಅದ, ಒಂದು ಸತ್ಯ ವಸ್ತು ಅದ, ಅದು ಅದ ಅಂತ ಇಷ್ಟು ತಿಳ್ಕೊಳ್ಳಿ.